ಇದು ಈ ನಮ್ನಿ ಆಕಾಶದಾಗ ಹಾರ್ತಾನೇ ಅದೀವಲ್ಲ ಶಾಂತಕ. ಅಲ್ಲ ಎಷ್ಟು ದೂರ ಹಾರಿ ಬಂದೇವ ನಾವು, ವಿಮಾನಿಗಿಂತ ಸ್ಪೀಡಾಗಿ ಹೊಂಟೇವೆ ಏನಪ್ಪ. ಅಲ್ಲ ಆದ್ರೂ ಒಂಥರ ಚೆನ್ನಾಗೈತಲ್ಲ ಶಾಂತಕ. ತಳಗ್ ನೋಡೋ ಮನಿಗಳು ಒಂದು ಕಾಣವಲ್ವು. ಯವ್ವ ದೇವ್ರೇ ಎಷ್ಟು ವ್ಯಾಗ ಹಾರತಿ. ಒಂದು ಸಲ ವಿಮಾನದಾಗ ಹಾರ್ಬೇಕಂತ ಆಸೆ ಇತ್ತು. ಓ ನೋಡಿದ್ರೆ ಈ ಈಲಿಯನ್ಸ್ಗಳದ್ದು ಗಡಗ ಹಾರಕತ್ತೀವಲ್ಲ ಶಾಂತಕ. ವಿಮಾನದಾಗ ಹಾರ್ಯೋದು ಕಾಮನ್, ಇದು ಲೇಟೆಸ್ಟ್. ಯಾವ ತಣ್ಣಗಿರ ನಾನು ಅನ್ನ ಸಾರು ಪಲ್ಯ ಮಾಡಿದ್ದೆ, ರೊಟ್ಟಿ ಒಂದು ಮಾಡಿದ್ರಕ್ಕಿತ್ತು. ಪಾಪ ನನ್ನ ಗಂಡಿ ಏನು ತಿಂತ ಏನು ಬಿಡ್ತ, ರೊಟ್ಟಿ ಒಂದು ಮಾಡ್ಬೇಕಿತ್ತ ಯವ್ವ. ನಾನು ಅಜ್ಜಿಗೆ ಅರ್ಬಿ ಚಿಂತೆ, ಮೊಮ್ಮಗಳಿಗೆ ಇನ್ನೇನ ಚಿಂತೆ ಅಂತ. ನಮ್ದು ಒಂಥರ ಹೊಟ್ಟಬೇನೆ ಆದ್ರೆ ಇದಕ್ಕೆ ರೊಟ್ಟಿ ಮಾಡಿಲ್ಲ ಅನ್ನೋ ಹೊಟ್ಟಬೇನೆ. ಯವ್ವ ನಮ್ಮ ಮನೆಗೆ ಎಷ್ಟು ಹುಡ್ಕಾಕತ್ತಾರ ಏನವ ಯವ್ವ, ನಾವಳೆ ಬಂದಿಲ್ಲ. ಲೇಗಿರ್ಜಿ ಏನ್ಲೇ ಮಾಡೋದೀಗ? ಅಲ್ಲೇ ಈಗ ಏನು ಮಾಡೋದು? ಇವ್ರು ನಮ್ಮನೇನು ಬಿಡ್ತಾರ ಬಿಡೋದಿಲ್ಲ. ಹೊಟ್ಟೊಂದು ಹಸ್ತು ಗುರ್ರ ಅಂತ ಐತಿ. ನಿನ್ನೆಯಿಂದ ಎತ್ಕೊಂಡು ಬರೀ ಹಾರ್ತಾನ ಅದಾರ. ಅಲ್ಲ ಇವ್ರಿಗೇನು ಹೊಟ್ಟಿ ಪಟ್ಟಿ ಹಸಿಯಂಗಿಲ್ಲ ಏನು? ಹೊಟ್ಟೆ ಹಸಿತೈತೆ ಇಲ್ಲ ಇವ್ರಿಗೆ? ಏನು ಮಾಡ್ಲಾನ ಯವ್ವ? ಗಿರ್ಜಿ ತಿನ್ನಕ್ಕೆ ಏನಾರ ಕೇಳಲೆ? ಹೋಗ ಶಾಂತಕ, ಭೂಮಿಯಾಗಿದ್ದಾಗ ಅವ್ರ ಮನೆ ರವ ಕೇಳಿ ಇವ್ರ ಮನೆ ಸಕ್ರೆ ಕೇಳಂತ ಆತ. ಆಕಾಶದ ಬಂದಾಗಾರ ಕೇಳತ್ತಂದ್ರೆ ಈಗೂ ಕೇಳ ಅಂತೀವ. ನಾವೆಲ್ಲ ಕೇಳಕ ನೀನೇ ಕೇಳ ಒಂದ್ಸಲ, ಜಸ್ಟ್ ಪರಿ ಚೇಂಜ್ ಕೇಳ್ಬೇಕೀಗ. ಮತ್ತೆ ಏನು ಮಾಡ್ಬೇಕು? ಹೊಟ್ಟೆ ಹಸ್ತೈತಿ, ಹೊಟ್ಟೆ ಯಾರಪ್ಪಂದು ಹೇಳು. ಪಾಪ ನನ್ನ ಗಂಡ ಎಷ್ಟು ಹುಡುಕ್ತಾ ಇದಾರೆ ಏನ. ಅಯ್ಯೋ ಮನೆ ಒಳಗೆ ಎಷ್ಟು ಗಾಬರಿಗಾರ ಏನ. ಇವ್ರಿಗೆ ಆಲೆ ಪೊಲೀಸ್ ಕಂಪ್ಲೇಂಟ್ ಅದು ಕೊಟ್ಟಿರ್ತಾರೆ. ಅಯ್ಯೋ ಏನಪ್ಪ ಮಾಡೋದು? ಅಲ್ಲ ಈ ಇಲಿಯನ್ಗಳು ನಮ್ಮನ್ನು ಯಾಕೆ ಕರ್ಕೊಂಬಂದಾರ? ಯಾರಿಗೆ ಗೊತ್ತು ಯಾಕೆ ಕರ್ಕೊಂಬಂದಾರ ಅಂತೇಳಿ. ಅಲ್ಲ ಶಾಂತಕ್ಕ, ಇವ್ರು ವಂಶ ಏನಾರು ಉದ್ಧಾರ ಮಾಡಕ್ಕೆ ನಮ್ಮನ್ನು ಕರ್ಕೊಂಬಂದಾರ? ಇವ್ರೇನಾರು ನಮ್ಮನ್ನು ಮದುವೆ ಮಾಡ್ಕೋಬೇಕಂತದಾರ? ಹೋಗಲೇ ಬಿಡಾಡಿ. ಇಲಿಯನ್ಗಳು ನಮ್ಮನ್ನ ಯಾಕೆ ಮದುವೆ ಮಾಡ್ಕೋತಾರ? ಇಲಿಯನ್ಗಳನ್ನ ಮದುವೆ ಮಾಡ್ಕೋತಾರ. ಹಂಗೆ ಮನುಷ್ಯರನ್ನ ಪ್ರಾಣಿಗಳನ್ನ ಹಿಂಗೆ ಹಂಗೆಲ್ಲ ಅದ್ಲಿ ಬಿದ್ಲಿ ಅವ್ರಿಗೆ ಕಾಳಕವನು. ಈಕೆ ವ್ಯಕ್ತಂದ್ಲು ಹೊಸ ಪದ್ಧತಿ. ಯಾರಿಗೆ ಗೊತ್ತು ಆ ಇಲಿಯನ್ ಮನುಷ್ಯರ್ದು ಕ್ರಾಸ್ ಬೀಡ್ ಮಾಡಿ ಏನಾರ ಹೊಸ ತಳಿ ಕಂಡು ಹಿಡಿತಾರ ಏನಪ್ಪ? ಮುಚ್ಚಲೆ ಬೈ ಹೊಲ್ಸತ್ತಾಗ ನಾನು ನೋಟ್ಬೇ ನನಗೆ. ಅಯ್ಯೋ ದೇವ್ರೇ, ಮನ್ಯಾಗ ಏನು ಆಗ್ತಾ ಐತೆ ಅನ್ನೋದ ಗೊತ್ತಾಗೋಲ್ತಲ್ಲಪ್ಪ. ಅಯ್ಯೋ ಗಿರ್ಜಿ, ಹೆಂಗಾರ ಮಾಡಿ ಇದು ಮಾಡ್ಬೇಕಲ್ಲೇ. ಶಾಂತಕ ಇಲ್ಲಿಂದ ಜಿಗಿದ್ ಬಿಡ ನಾನು. ಜಿಗಿತಾಳಿಕಿ ಜಿಗಿದ್ರೆ ನಮ್ಮ ಹೆಣನು ಪತ್ತೆ ಆಗ್ತದಲ್ಲ. ಹಂಗಲ್ಲ ಶಾಂತಕ, ಹಿಂಗೆ ಹೆಂಗಂದ್ರೆ ನಾವ್ ಹೆಂಗ್ ಮಾಡೋದಂದ್ರೆ ಹಿಂಗೆ ರೆಕ್ಕಿ ಹಿಂಗೆ ಕಾಲು ಹಕ್ಕಿ ಹಾರ್ತಾವಲ್ಲ, ಆ ನಮ್ನಿ ಮಾಡ್ಕೊಂಡು ಹಾರೋನು ಅಂದ್ರೆ ನಾವು ದೌಡ್ ಬೀಳುದಿಲ್ಲ ನೆಲಕ್ಕೆ. ಗಿರ್ಜಿ ನೀವೊಂದ್ಸಲ ಬೀಳ, ನೀ ತಳಗ್ ಹೋಗಿ ಬಾಯ್ ಬಾಯ್ ತಾಟ ಮಾಡ, ಬರ್ರಿ ಎಲ್ಲರೂ ಕೆಳಗ ಅಂತೇಳಿ ಆರಾಮದೇನೆ ಅಂತ ಹೇಳ, ಅವಾಗ ನಾವು ಬರ್ತೀವಿ. ಹಾರ 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 ಯವ್ವ ತಾಯಿ, ಹಾರ ಹಾರ ಹಾರ. ಪ್ರೇಮಿ ಸಟ್ಟು ಮಾರಿ ಪ್ರೇಮಿ ನಿನ್ನ ಹೆಣ ಎತ್ಲೆ. ಅಯ್ಯಯ್ಯೋ ಟಾಟಾ ಬಾಯ್ ಬಾಯ್ ಗಿರ್ಜಿ. ಬಿದೆ ಸತ್ಯ ಯವ್ವ ಕಾಪಾಡ್ರಿ, ಯಾರ ಕಾಪಾಡ್ರಿ. ನಮ್ಮೂರ ಯಾವೂರ ಯವ್ವ? ನೀರಾಗ ಬೀಳ್ತಾನೆ ಕಾಡಾಗ ಬೀಳ್ತಾನೆ ಗೊತ್ತಿಲ್ಲಲ್ಲ ಯವ್ವ. ಲೇ ಪ್ರೇಮಿ, ನೀನ್ ಸುಂಬಿಡಂಗಿಲ್ಲ. ಸತ್ತೆ. ಲೇ ಗಿರ್ಜಿ, ಹೈ ರೀ, ನಾನು ರೂಮ್ನಾಗ ಬಿದ್ದೇನಿ. ಅಲ್ಲ ಅಷ್ಟು ಮ್ಯಾಲಿಂದ ಹಾರಿದ್ರು ರೂಮ್ನಾಗ ಬಿದ್ದೀನಿ ನೋಡ್ರಿ. ಎಲ್ಲಿ ಬಿದ್ದಿಲ್ಲ? ಅಬಾಬಾಬಾಬಾ. ಏ ಹುಂಬುಶನಿ ಕನಸ್ ಕಾಣಕತ್ತೀನಿ, ಚಪ್ಪಲೆ ಹೊಡಿಲನ ನಾನು ನಿದ್ದಿಗಡಿಸಿ ನಿಂತಿಯಲ್ಲೇ. ಕನಸ? ಏಯ್ ಬಾಯ್ಲೆ, ಏನವ? ಅಲ್ಲ ನಿಮ್ಮಣ್ಣ ಎತ್ತಾಗೋದ ಯಾಕಂದ್ರ ಹೆತ್ತೊಟ್ಟು ಯಾಕತ್ತಿಲ್ಲ ಅದಕ್ಕೆ. ಏನಾತೀಗ? ಏನಾತಂತ ಕೇಳ್ತಿಯಲ್ಲ? ಯೋ ನನಗಂತರೂ ಸಾಕ ಹೋಗತ್ತ. ವಯಸ್ಸೇನು ಹಿಂಗೆ ಇರ್ತತೇನ? ದಿನಕ್ಕೆ ದಿನ ವಯಸ್ಸು ಹಾಕ್ಕೊಂತ ಹೋಗತಿ. ಅಯ್ಯೋ ದೇವ್ರೆ, ಅದೇನ ಅಂತಾರಲ್ಲ, ಮಳಿ ನಂಬ್ಕೊಂಡ ಮಡಿಕೆ ನೀರು ಚೆಲ್ ಕುಂತ್ರಂತ ಹಂಗಾತ್ ಬಾಳೆ. ಅಯ್ಯೋ ದೇವ್ರೆ, ಏನು ಹೇಳಿದೆ ಹುಡುಗಂತ ನಾನು. ಅಲ್ಲ ನೀ ನೋಡಿ ಏನು, ಅದು ಯಾವಕ್ಕಿನ ಲವ್ ಮಾಡಿ ಆಕಿಗೋಸ್ಕರ 3 ವರ್ಷ ಕಾಯ್ತೀನಿ ಅಂತಾನಲ್ಲ, ಆಕೆ ಫೋನಿಗೆ ಹಚ್ಚಿರ್ತಾಳನ ಇಲ್ಲ ಇವಂಗ? ಫೋನ್ ಏನು ಮಾಡಲ್ಲ ಅನಿಸ್ತೈತಿ. ಯಾವಾಗೂ ಅಣ್ಣ ಏನು ಮಾತಾಡ್ತಿರೋದು ನಾನು ನೋಡಿಲ್ಲ. ಇಲ್ಲಾಂದ್ರೆ ಈ ಪ್ರೀತಿ ಮಾಡಿದವರು ಪುರ್ಸತ್ತಿಲ್ದಂಗೆ ಫೋನ್ನಾಗೆಲ್ಲ ಮಾತಾಡ್ತಿರ್ತಾರಪ್ಪ. ಏನು ಅಣ್ಣ ಮಾತಾಡೋದೇನು ನಾನು ನೋಡಿಲ್ಲ ಬಿಡು. ಯಾಕೆ ಹಿಂಗೆ ಕೇಳತ್ತಿ? ಯಾಕಂದ್ರೆ ಏನು ಹಿಂಗೆ ಕುಂದ್ರದನ ಅಂತ ನನಗೂ ಹೊಟ್ಟಬೇನಲ್ಲ ಮತ್ತು ಅದಕ್ಕೆ. ಅಲ್ಲ ಆ ಹುಡುಗಿನೂ ಫೋನ್ ಮಾಡಲ್ಲ ಅಂತಿ, ಇವನು ಏನು ಹಚ್ಚಿದಂಗೆ ಏನು ಕಾಣಲ್ಲ. ಹಿಂಗೆ ಮಾಡ್ಕೊಂತೋದ್ರೆ ಹೆಂಗಲಿ? ನಿನಗಿಂತ ಬರೋಬ್ಬರಿ 4 ವರ್ಷ ದೊಡ್ಡವ. ಏನು ನೀನೇ ಮದುವೆ ವಯಸ್ಸಿಗೆ ಬಂದು ಅವ್ನಿಗೆ ಇಷ್ಟೊತ್ತಿಗೆ ಅಲ್ಲೇ ಮದುವೆ ಆಗಬೇಕಾಗಿತ್ತು. ಅಲ್ಲ ಹಿಂಗೆ ಮಾಡಿದ್ರೆ ಹೆಂಗವ ಇವ್ರು ಅಂತ ಆತಾಗ. ಅಯ್ಯೋ ದೇವ್ರೆ, ನನಗಂತರೂ ಏನು ಮಾಡಬೇಕು, ಇದಕ್ಕೇನು ಹೇಳ್ಬೇಕು ಅಂತ ಗೊತ್ತಾಗೋಲ್ತು. ಹೋಗುತ್ತೆ ಅದು ಯಾವಕ್ಕಿನ್ನ ನಂಬ್ಕೊಂಡು ಇವ್ ನಿಂತಾನ, ಆಕೆನ ಮದುವೆ ಮಾಡ್ಕೊತಾಳ ಅಥವಾ ಬಿಡ್ತಾಳ ದೇವರಿಗೆ ಗೊತ್ತು. ಅಯ್ಯೋ ಹೋಗ್ಲಿ ಬಿಡವ, ಏನೋ ಆಕಿನ ಭಾಳ ಇಷ್ಟಪಟ್ಟಂಗೆ ಕಾಣ್ತಾನ. ಅದಕ್ಕೆ ಪಾಪ ಅಣ್ಣ ಆಕೆಗೋಸ್ಕರ ಕಾಯ್ತಾ ಇರ್ಬೋದು. ಬಿಡು ಹೋಗ್ಲಿ ಪಾಪ, ನೀನು ಹಂಗೆ ಬೈಯಕ್ಕೆ ಹೋಗ್ಬೇಡ. ಏನು ಪಾಪನೋ ಏನು ಪಿಪಿಯೋ. ಅಲ್ಲ ಆಕೇನು ಇತ್ತಿತ್ತಾಗ ನಿನ್ನ ಫ್ರೆಂಡ್ ಬರೋದೇ ಬಿಟ್ಬಿಟ್ಟಾಳ? ಯಾರು? ನನ್ನ ಫ್ರೆಂಡ್ ಸುಮಾರು ಜನ ಬರ್ತಿದ್ರು. ಜಾರ್ಜ್ ಹಿಡಿತೀನೀಗ. ನಿನ್ನ ಫ್ರೆಂಡ್ ಅಶ್ವಿನಿ ಎಲ್ಲವಕ್ಕಿನೂ ಕೇಳ್ತೇನೆ ನಾನು.
ಅಶ್ವಿನಿನ ನಂಗೆ ಗೊತ್ತಿಲ್ಲವ, ಯಾಕೆ ಬಂದಿಲ್ಲ ಅಂತೇಳಿ ಕರೆ ಹೇಳು, ಯಾಕೆ ಬಂದಿಲ್ಲಕ್ಕೆ? ಅಯ್ಯೋ ಅವ ತಲೆ ತಿನ್ಬೇಡವ. ಅದು ಆಕಿಗೆ ಸ್ವಲ್ಪ ಅಣ್ಣನ ಮೇಲೆ ಕ್ರಶ್ ಇತ್ತು, ಆದ್ರೆ ಅಣ್ಣಂಗೆ ಹಿಂಗೆ ಬೇರೆ ಹುಡುಗಿ ಮೇಲೆ ಅವ್ನು ಕ್ರಶ್ ಆಗೈತಿ. ಸುಮ್ಮನೆ ನಿನ್ಗೆ ಯೂಸ್ ಇಲ್ಲ ಅಂತ ಅನಿಸ್ತೈತಿ ನೋಡು, ನೀ ವ್ಯರ್ಥ ಪ್ರಯತ್ನ ಮಾಡತ್ತಿ ಅಂತ ಹೇಳಿದೆ. ಅವಾಗಿಂದ ಭಾಳ ಬೇಜಾರು ಮಾಡ್ಕೊಂಡು ಬಂದೇ ಇಲ್ಲ. ಅಯ್ಯೋ ದೇವ್ರೇ, ಎಂಥ ಮಕ್ಕಳು ಕೊಟ್ಟ್ಯಪ್ಪ. ಇಂಥವು ಕೊಡ ಬದ್ಲಿ ಹಂಗೆ ಇದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತತ್ತಾಗ. ಅಲ್ಲ ಅದಕ್ಕೆ ಸ್ವಾದಿಲ್ಲ, ಜೊತೆಗೆ ನಿನಗೂ ಸ್ವಾದಿಲ್ಲಲ್ಲೇ. ಬಂದು ಹೋಗಿ ಮಾಡಿ ಒಬ್ರಿಗೊಬ್ರು ಮಕ ನೋಡ್ಕೊಂಡಿದ್ರಂದ್ರೆ ಏನು ಇಷ್ಟಪಡ್ತಿದ್ರೋ ಏನು ಮಾಡ್ತಿದ್ರು? ನೀನೊಂದೊತ್ತಾಗ ಇದ್ದಂಗೆ ಅದಿ ನೋಡತ್ತಾಗ. ಥೂ 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 ಥೂ. ಏ ಬಿಡವ, ಪಾಪ ಅವಳು ಬರೋದು ಹೋಗೋದು, ಇವ್ನು ನೋಡಿದ್ರೆ ಇಷ್ಟಪಡಲ್ಲ ಬಿಡಲ್ಲ, ಯಾಕೆ ಸುಮ್ಮನೆ ಪ್ರಯತ್ನ ಪಡ್ಬೇಕು? ಹಾತ್ ಏನು ಮಾಡ್ತೀರಾ ಮಾಡ್ಕೊ ಹೋಗ್ರಿ, ಅದೇನು ಮಾಡ್ತೀರಾ ಮಾಡ್ಕೊರಿ. ಅಯ್ಯ ಒಂದೊತ್ತಾಗ ಅಣ್ಣ ಮದುವೆಗೆ ಒಪ್ಕೊಂಡಿಲ್ಲ ಅಂದ್ರೆ ನಾನು ಏನು ಮಾಡಲಿ? ಅದನ್ನ ಅಣ್ಣಂಗೆ ಹೇಳ್ಬೇಕು, ಅದನ್ನ ಬಿಟ್ಟು ನಂಗೆ ಹೇಳ್ತಾವ ಒಳ್ಳೊಳ್ಳೆ ತೆರೆ ಹಿಡ್ಸಕತ್ತಾವ. ನಾನು ಹೋಗಿ ಮದುವೆ ಮಾಡ್ಕೊ ಅನ್ನೋಕತ್ತ. ಯಾಕೆ ನನ್ನ ಇಲ್ಲಿ ಕರೆದ್ರಿ? ಅಲ್ಲ ಮಾತಾಡ್ಬೇಕಿತ್ತು. ಹೇಳ್ರಿ, ಅದಕ್ಕೇನಂತೆ? ಏನಿಲ್ಲ, 3 ವರ್ಷದವರೆಗೂ ಕಾಯ್ತೀನಿ ಅಂದಿದ್ದೆ. ನೀವೇನು ಒಂದು ಫೋನು ಮಾಡಲ್ಲ, ನಾನು ಹಚ್ಚಿದ್ರು ರಿಸೀವ್ ಮಾಡಲ್ಲ. 4-5 ಸಲ ಹಚ್ಚಿಂದು ಈಗ ಎಬ್ಸಿದ್ರಿ. ಯಾಕೆ ನನ್ನ ಹತ್ರ ಮಾತನಾಡಂಗಿಲ್ಲನ? ಮಾತಾಡಬಾರ್ದಂತ ಏನಿಲ್ಲ, ಅಂದರೆ ಓದ್ತಾ ಇರ್ತೀನಲ್ಲ, ಮಾತಾಡ್ತಾ ಸುಮ್ಮನೆ ಗಮನ ನಿಮ್ಮ ಕಡೆ ಕೊಡೋದು, ಅದಕ್ಕೆ ಬೇಡ ಅಂತ ಕೊಟ್ಟಿರಲಿಲ್ಲ, ಎಬ್ಸಿರ್ಲಿಲ್ಲ. ಸ್ವಲ್ಪ ಹೊತ್ತು ಫ್ರೀ ಆಗಂಗಿಲ್ಲ? ಅಕ್ಕಿನಿ ಫ್ರೀ ಆಗಿದ್ದಾಗ ಅಪ್ಪಾಜಿ ಅವನ ಜೊತೆಗೆ ಇರ್ತೀನಿ. ಮತ್ತೆ ಅವಾಗೆ ನಂಗೆ ಫೋನ್ ಮಾಡ್ಬೋದಲ್ಲ? ಇಲ್ಲ, ನಾನೇ ಫೋನ್ ಎಲ್ಲ ಮಾಡೋದು ಬೇಡ ಅಂತ ಸುಮ್ಮನೆ ಇರ್ತೀನಿ ಅಷ್ಟೇ. ಯಾಕಂದರೆ ನನಗೆ ಫೋನ್ನೇ ಮಾತಾಡೋದು ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಆಮೇಲೆ ಅದನ್ನು ಒಂದ್ಸಲ ರೂಢಿ ಬೆಳೆಸ್ಕೊಂಡ್ರೆ ಪದೇ ಫೋನ್ನೇ ಮಾತಾಡ್ಬೇಕು ಅನಿಸ್ತೈತಿ. ಅದು ನಂಗೆ ಬೇಡ ಅಂತ ಅಷ್ಟೇ. ನಾವು ಓದ್ಬೇಕು, ನನ್ನ ಏಮ್ ಇರೋದೇ ಬೇರೆ ಐತಿ. ಅದಕ್ಕೆ ಪ್ಲೀಸ್ ನಂಗೆ ಡಿಸ್ಟರ್ಬ್ ಮಾಡೋಕ್ಕೆ ಹೋಗ್ಬೇಡ್ರಿ. ಇವಾಗ ನಾನು ಕರ್ಸಿದ್ದು ಯಾಕಂತ ಹೇಳಿದರೆ, ಹೇಳ್ತೀನಿ. ಮನ್ಯಾಗ ಮದ್ವೆ ಮಾಡ್ಕೋ ಅಂತ ಒಂದೇ ಸಮನೆ ಕಿರಿಕಿರಿ ನಮ್ಮ ತಾಯಿಯವ್ರದ್ದು. ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ, ಅದು ನೀವು ಅವಾಗವಾಗ ಫೋನರ ಮಾಡಿ ಮಾತಾಡ್ತಾ ಇದ್ರೆ, ಇಲ್ಲಿ ನೋಡವ ಫೋನ್ನೇ ಮಾತಾಡ್ತಾ ಇದಾರ, ತಡಿ ಒಂದು 3 ವರ್ಷ ತಡಿ ಅಂತ ನಾ ಹೇಳ್ಬೋದು. ನೀವು ಫೋನ್ಯಾಗೂ ಮಾತಾಡಲ್ಲ, ಅದೇ ನಮ್ಮ ತಾಯಿಯವ್ರು ಅದೇ ಅಂತಾರೆ, ಆ ಫೋನ್ಯಾಗೂ ಮಾತಾಡಲ್ಲ, ನೀನು ಹಚ್ಚಿಲ್ಲ, ನೀ ಹಚ್ಚಿದ್ರು ಅವರು ಎಬ್ಸಲ್ಲ ಅಂತಿ, ಮತ್ತು ಅವರು ಆ ಹುಡುಗಿನೂ ಹಚ್ಚಂಗಿಲ್ಲ ಅಂತಿ. ಈಗ ನಿನಗೋಸ್ಕರ ಕಾಯ್ತಾ ಇದ್ದಾಳೆ ಅನ್ನೋಕೆ ಏನು ಗ್ಯಾರಂಟಿ? ಸುಮ್ಮನೆ ಯಾಕೆ ಟೈಮ್ ಹಾಳು ಮಾಡ್ತಿ? ಸುಮ್ಮನೆ ಮದುವೆ ಮಾಡ್ಕೋ, ಬೇರೆದು ಮದುವೆ ಮಾಡ್ಕೋ ಅಂತ ಒಂದೇ ಸಮನೆ ಕಿರಿಕಿರಿ. ನನಗೆ ಇದಕ್ಕೆ ಏನು ಹೇಳ್ಬೇಕಂತೇಳಿ ಗೊತ್ತಾಗೋಲ್ತ. ಅದಕ್ಕೆ ಅವಾಗಿವಾಗ ಒಂಚೂರು ನಾನು ನೀನು ಫೋನ್ನೇ ಮಾತಾಡ್ತಿದ್ರೆ ಅವ್ರಿಗೂ ಒಂದು ಸಮಾಧಾನ ಅಲ್ಲ? ಅದು ಸಮಾಧಾನ. ನನಗೆ ಬೇಡ ಅಂತ ಅನ್ನಿಸ್ತೈತಿ. ನಿಮ್ಮ ತಾಯಿಯವರು ಮತ್ತೆ ಮದುವೆ ಮಾಡ್ಕೊ ಅಂತ ಅಷ್ಟು ಕಿರಿಕಿರಿ ಮಾಡ್ತಾ ಇದ್ದಾರೆ ಅಂದರೆ ಬೇಡ ಅಂತ ಅನ್ನಿಸ್ತೈತಿ. ನಿಮ್ಗೆ ಗೊತ್ತೋ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ. ಅಶ್ವಿನಿ ಅಂತ ನನ್ನ ಫ್ರೆಂಡ್ ಅಂದರೆ ಅದೇ ನಿಮ್ಮ ತಂಗಿ ಫ್ರೆಂಡ್ ಅಂತೆ. ಅಶ್ವಿನಿನಾ? ಓ ಅದೇ ಗೊತ್ತು. ಹಾಂ, ಆಕಿನೂ ನೀನು ಇಷ್ಟಪಟ್ಟಿದ್ಲಂತೆ ನಿಮ್ಮನ್ನು. ಆಕಿ ನಿಮ್ಮನ್ನು ಇಷ್ಟಪಟ್ಟಾಳ. ನಿಮ್ಮ ತಂಗಿಯವರು ಇದ್ದಿದ್ದ ವಿಷಯ ಎಲ್ಲ ಹೇಳಿದ್ದಕ್ಕೆ ಆಕಿ ಬೇಜಾರು ಮಾಡ್ಕೊಂಡು ಕುಂತಿದ್ಲು. ಒಂಥರ ನನಗೆ ಈ ಜೀವನನೇ ಬೇಡ ಅನ್ನೋ ಥರ ಮಾಡ್ಕೊಂಡಿದ್ಲು. ಈಗ ನಾನು ನಿಮ್ಮನ್ನು ಮದುವೆ ಮಾಡ್ಕೊಂಡ್ರೆ ಆಕಿಗೆ ಬೇಜಾರಾಕೈತೆ ಏನೋ. ಈಗ ಸದ್ಯದ ಮಟ್ಟಿಗೆ ನಾನು ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಆಕಿನೂ ಓದ್ತಾ ಇದ್ದಾಳೆ, ನಾನು ಓದ್ತಾ ಇದ್ದೀನಿ. ನೀವು ನಿಮ್ಮ ತಾಯಿಯವ್ರು ತೋರಿಸಿದ ಹುಡುಗಿನೇ ಮದುವೆ ಮಾಡ್ಕೊರಿ, ಬೇಜಾರು ಮಾಡ್ಕೋಬೇಡ್ರಿ. ಯಾಕಂದರೆ ನನಗೆ ಈಗಲೇ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಹಾಗಂತ 3 ವರ್ಷ ಕಾಯಿರಿ ಅಂತ ನಾನು ಹೇಳಲ್ಲ. ಅಕಸ್ಮಾತ್ ನಾನು ಜಾಬ್ ಮಾಡ್ತಾ ಇರ್ತೀನಿ, ಇನ್ನೊಂದು ಸ್ವಲ್ಪ ದಿನ ನಂಗೆ ಬೇಕಾಕೈತಿ. ಆವಾಗ ನೀವು 3 ವರ್ಷ ಆಯ್ತಲ್ಲ ಮದುವೆ ಮಾಡ್ಕೊ ಅಂದರೆ ನನ್ನಿಂದ ಆಗಲ್ಲ. ಅದಕ್ಕೆ ಬೇಜಾರು ಮಾಡ್ಕೋಬೇಡ್ರಿ. ನಾನು ಬರೀ ಓದು ಮದುವೆ ಅಂತ ಇದ್ದೋಳಲ್ಲ. ಪ್ಲೀಸ್ ಸಾರಿ. ನೀವು ಬೇರೆ ಯಾವ್ದಾರ ಹುಡುಗಿನ ಮದುವೆ ಮಾಡ್ಕೊರಿ. ಏನ್ರಿ ಇದು ಲಕ್ಷ್ಮಿ, ನೀವು ಇಷ್ಟು ದಿನ ನನ್ನೇ ಮದುವೆ ಮಾಡ್ಕೋತೀನಿ ಅಂತ ಹೇಳಿ ಈಗ ಇದ್ಕಿದ್ದಂಗೆ ಮನಸ್ಸು ಚೇಂಜ್ ಮಾಡ್ತಾ ಇದ್ದೀರಲ್ಲ ಲಕ್ಷ್ಮಿ, ಇದು ನಿಮ್ಗಾರ ಸರಿ ಅನ್ನಿಸ್ತೈತೆ? ಇಲ್ಲ, ಆದರೆ ನನಗೆ ಈಗಲೇ ಈ ಮದುವೆಯನ್ನು ಸಂಸಾರ ಬಂಧನದಾಗ ಬೀಳಕ್ಕೆ ಇಷ್ಟ ಇಲ್ಲ. ಸ್ವಲ್ಪ ದಿನ ಓದಬೇಕು, ಓದಾದ್ಮೇಲೆ ನನ್ನ ಕಾಲ ಮೇಲೆ ನಾನು ಇಟ್ಕೊಂಡು ದುಡಿಬೇಕು. ಇನ್ನೂ ಭಾಳ ಆಸೆಗಳಿದಾವೆ. ಅದಕ್ಕೆ ಪ್ಲೀಸ್ ನನಗೆ ಬಲವಂತ ಮಾಡೋಕ್ಕೆ ಹೋಗ್ಬೇಡ್ರಿ. ನಿಮ್ಮ ತಾಯಿಯವ್ರಿಗೆ ಈಗಲೇ ಮದುವೆ ಮಾಡ್ಬೇಕನ್ನೋದೈತಿ. ಅದಕ್ಕೆ ಆಮೇಲೆ ನೀವು ಹೇಳ್ದಂಗೆ ನಂಗೆ ಫೋನ್ನಾಗ ಗಂಟೆ ಮಾತಾಡ್ಕೊತ ನಿಲ್ಲಕ್ಕಾಗಲ್ಲ. ನಾನು ಅಂಥ ಹುಡುಗಿನೂ ಅಲ್ಲ. ನನ್ನ ತಲೆಯಾಗಿರೋದು ಬರೀ ಓದ್ಬೇಕನ್ನೋದಷ್ಟೇ. ಅದಕ್ಕೆ ಬೇಜಾರು ಮಾಡ್ಕೋಬೇಡ್ರಿ. ನಿಮಗೆ ತಕ್ಕಂತಕ್ಕೆ ನಾನಲ್ಲ. ಇಷ್ಟಕ್ಕೂ ನೀವು ಏನು ಅತ್ತೆ ಮಗ ಮಾವನ ಮಗಳು ಅಲ್ಲ. ಏನೋ 1-2 ಸಲ ನೋಡಿರಿ, ನಿಮ್ಗೆ ಇಷ್ಟ ಆಗೈತೆ ಅಷ್ಟೇ. ಅದನ್ನೇ ಮುಂದುವರಿಸ್ಬೇಕಂತ ಏನಿಲ್ಲ. ನಾನು ನಿಮ್ಗೆ ಸರಿ ಹೋಗಲ್ಲ, ಅದಕ್ಕೆ ಸಾರಿ. ನಾನಿನ್ನು ಬರ್ತೀನಿ. ಈ ರೀತಿ ನಿಂತು ಮಾತಾಡೋದು ನೋಡಿದ್ರೆ ಊರಾಗ ಮತ್ತೆ 4 ಮಂದಿ 4 ಥರ ಮಾತಾಡ್ತಾರೆ. ಅದಕ್ಕೆ ಲಕ್ಷ್ಮಿ, ನೀವು ಮಾಡ್ತಿರೋದು ಸರಿ ಇಲ್ಲ. ಅಲ್ಲ ಲಕ್ಷ್ಮಿ, ನಾನು ಎಷ್ಟು ಇಷ್ಟಪಟ್ಟೆ ನಿಮ್ಮನ್ನ. ನೀವು ಅವಾಗ ಹೂ ಅಂತ ಹೇಳಿ ಮನ್ಯಾಗೆಲ್ಲ ಕರೆಸಿ ಮಾತಾಡಿ ಈಗ ಈ ರೀತಿ ಹೇಳ್ತಿರಲ್ಲ, ನಿಮ್ಗೇನು ಅನ್ನಿಸ್ತಾ ಇಲ್ಲ?
ಅಲ್ಲ ಅಷ್ಟು ಮೋಸ ಮಾಡ್ಬೇಕಂತ ತೀರ್ಮಾನ ಮಾಡಿರ ಎಲ್ಲ ಹೆಣ್ಮಕ್ಳಂಗ ನೀವು ಆಗ್ಬಿಟ್ರೆ. ನನಗೆ ಗೊತ್ತು ಲಕ್ಷ್ಮಿ, ಅಶ್ವಿನಿ ಅವರು ನನ್ನ ಇಷ್ಟಪಟ್ಟಾರ ಅನ್ನೋ ಕಾರಣಕ್ಕೆ ನೀವು ಫ್ರೆಂಡ್ಗೋಸ್ಕರ ಏನ್ ದೊಡ್ಡ ತ್ಯಾಗ ಮಾಡೋರ್ ಗತೆ ಮಾಡ್ತಾ ಇದೀರಲ್ಲ, ಅವಳಿದ್ರಿಗೆ ನೀವು ನನ್ನ ಮದುವೆ ಮಾಡ್ಕೊಂಡ್ರೆ ನಿಮ್ಮಿಬ್ಬರು ಫ್ರೆಂಡ್ಶಿಪ್ಪಿಗೆ ಎಲ್ಲಿ ಕೊರತೆ ಆಕೈತೆ ಅಂತ ಯೋಚನೆ ಮಾಡ್ತಾ ಇದ್ದೀರಿ. ನೀವು ಬಿಟ್ಟರು ನಾನೇನು ಅವಳ ಮದುವೆ ಮಾಡ್ಕೊಳ್ಳಲ್ಲ. ಲಕ್ಷ್ಮಿ ಪ್ಲೀಸ್, ನಾನು ನಿಮ್ಮನ್ನ ಎಷ್ಟು ಇಷ್ಟಪಡ್ತಾ ಇದ್ದೀನಿ. ಈಗಾಗಲೇ ಒಂದು 6-7 ತಿಂಗಳು ಕಳೆದು ಹೋತು ಸ್ಕೂಲ್ ಶುರುವಾಗಿ, ಕಾಲೇಜ್ ಸ್ಟಾರ್ಟ್ ಆಗಿ. ಇನ್ನೊಂದು 2-2.5 ವರ್ಷ ಅಷ್ಟೇ, ನಾನು ಕಾಯ್ತೀನಿ. ಇಲ್ಲ, ಇದೇ ಕಮಿಟ್ಮೆಂಟೇ ಬೇಡ ಅಂತ ಹೇಳ್ತಾ ಇರೋದು. ನನ್ಗೆ ಅಷ್ಟು ಕಟ್ಟಿ ಡೆಡ್ ಲೈನ್ ಕೊಡಬೇಡ್ರಿ ನೀವು. ನಾನು ದುಡಿಬೇಕು, ಸ್ವಲ್ಪ ಸ್ಯಾಲ್ರಿ ನನ್ನ ಮನೆಗೆ ಕೊಡಬೇಕು. ಪ್ಲೀಸ್ ಲಕ್ಷ್ಮಿ, ನನ್ನ ಬೇಡ ಅಂತ ಹೇಳ್ಬೇಡ್ರಿ. ಅದು ಯಾಕೋ ಗೊತ್ತಿಲ್ಲ, ನಾನು ಯಾವ ಹುಡುಗಿಯರು ನೋಡಿನೂ ಹಿಂಗೆ ಕೇಳಿಲ್ಲ. ನಿಮ್ಮನ್ನು ನೋಡಿ ನಂಗೆ ಇಷ್ಟ ಆಗೈತೆ. ಸರಿ ಆಯಿತು, ನಾನು ಓದ್ ಮುಗಿಲಿ, ಆವಾಗ ನೋಡೋಣ. ಆದರೆ ನಿಮ್ಮ ಮನೆಗೆ ಅವಸರ ಮಾಡತ್ರೆ ನೀವು ನನ್ನ ಸಲುವಾಗಿ ಕಾಯಕ್ಕೆ ಹೋಗ್ಬೇಡ್ರಿ. ನಿಮ್ಮ ತಪ್ಪಷ್ಟು ಪ್ರೀತಿಸಿರೋ ಹುಡುಗಿ ನಾನು ನಿನ್ನೆ ಮೊನ್ನೆ ಬಂದಕ್ಕೆ. ನನಗಿಂತ ನಿಮ್ಮನ್ನು ಹೆತ್ತು ಹೊತ್ತು ಸಾಕಿ ಬೆಳೆಸಿ ತಂದೆ ತಾಯಿ ಮಾತಿಗೆ ಬೆಲೆ ಕೊಡ್ರಿ. ಅವ್ರಿಗೆ ಮೊದಲು ಮನಸ್ಸು ಖುಷಿಯಾಗಿಡ್ಬೇಕು. ಅಂದ್ರೆ ನೀವು ಮದುವೆ ಆಗ್ಬೇಕು, ಅವಾಗ ಅವ್ರು ಖುಷಿಯಾಗಿರ್ತಾರೆ. ಅವ್ರ ವಯಸ್ಸು ಹಿಂಗೆ ಇರ್ತೈತೆ, ನಮ್ದೇನೋ ಹಿಂಗೆ ಇರ್ತೈತಿ. ಆದ್ರೆ ಅವ್ರದ್ದು ಅವರು ಮೊಮ್ಮಕ್ಕಳನ್ನೇ ತಾಡಿಸಿ ಬೆಳೆಸ್ಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ. ನೀವು ಹಿಂಗೆ ತಡ ಮಾಡ್ತಾ ಆಮೇಲೆ ಸುಮ್ಮನೆ ಅವರಿಗೆ ಮನಸ್ಸಿಗೆ ನೋವು ಮಾಡ್ತೀರಿ. ಅದಕ್ಕೆ ನೋಡ್ರಿ, ವಿಚಾರ ಮಾಡ್ರಿ. ಲಕ್ಷ್ಮಿ ಲಕ್ಷ್ಮಿ, ನನಗೆ ಗೊತ್ತು ಇದೆಲ್ಲ ಅಶ್ವಿನಿದೆ ಕೆಲಸ. ಅಕಿನೇ ಏನ ಹೇಳ್ಯಾಳ, ಅಕಿನೇ ಈಕಿನ ಬ್ರೈನ್ ವಾಶ್ ಮಾಡ್ಯಾಳ. ಇಲ್ಲ ಮೊದಲು ಒಪ್ಕೊಂಡು ಮಾತಾಡ್ದಕ್ಕಿ ಈಗ ಒಲ್ಲೆ ಅಂತಾಳ ಅಂದ್ರೆ ಏನರ್ಥ? ಏನೋ ಹೇಳ್ಯಾಳಕ್ಕೆ, ಅದಕ್ಕೆ ಈಕಿ ಮದ್ವೆ ಒಲ್ಲೆ ಅಂತ ಅದಾಳ. ಈಕಿಗೋಸ್ಕರ ಕಾಯ್ತೀನಿ ಅಂತ ಹೇಳಿದ್ರು ಬೆಲೆ ಇಲ್ಲ ನನಗೆ. ಹಂಗಾರೆ ಇಲ್ಲ, ಮಾಡ್ತೀನಿ ತಡಿಯೋಕಿಗೆ. ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ, ಹೆಣ್ಣು ಅಥವಾ ಗಂಡು ವಶೀಕರಣ, ಸಂತಾನ, ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ, ಧನವಶ, ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿ ಕೊಡಲಾಗುತ್ತದೆ. ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ 9008899112